ಬೆಂಗಳೂರು ಉತ್ತರ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದೆ. ಕ್ಷೇತ್ರದಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ತಂತ್ರವನ್ನ ಹೆಣಿತಾ ಇದ್ದಾರೆ. ಶತಾಯಗತಾಯ ಈ ಬಾರಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಹೆಗ್ಗನಹಳ್ಳಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಭೆ ಕೂಡ ನಡೆಸಿದ್ದಾರೆ. ಚುನಾವಣಾ ಪ್ರಚಾರದ ಕುರಿತು ಕಾರ್ಯಕರ್ತರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಪೂಜಮ್ಮ ದೇವಸ್ಥಾನದ ಹಿಂಭಾಗ ಕಾರ್ಯಕರ್ತರ ಜೊತೆಯಲ್ಲಿ ಸಭೆಯಲ್ಲಿ ಇವತ್ತು ಮಾತುಕತೆ ನಡೆಸಿದರು. ಮಾಜಿ ಶಾಸಕ ಮಂಜುನಾಥ್ ಸೇರಿ ಪಕ್ಷದ ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ಬಹಳ ಬೇಗ ಅರೇಂಜ್ ಆಗಿರೋ ಒಂದು ಕಾರ್ಯಕ್ರಮ. ನಾನು ನಿನ್ನೆ ರಾತ್ರಿ ಫೋನ್ ಮಾಡಿ ಮಂಜಣ್ಣಂಗೆ ನನಗೊಂದು 2 ಗಂಟೆ ಫ್ರೀ ಇದ್ದೀನಿ, ಮಧ್ಯಾಹ್ನ ಈ ಕಡೆ ಹೋಗ್ತಾ ಇದ್ದೀನಿ ಹೇರೋಹಳ್ಳಿ ಕಡೆ, ದಯವಿಟ್ಟು ಹೆಗ್ಗನಹಳ್ಳಿ ಭಾಗದಲ್ಲಿ ಒಂದು ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ನಡೆಸಿಲ್ಲ. ಬಹಳ ಒಂದು ಅರ್ಜೆಂಟಾಗಿ ಕೆಲಸ ಶುರು ಮಾಡಿ ಇದನ್ನೆಲ್ಲ ಸೇರಿಸಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಅಷ್ಟು ಬೇಗ ಮಾಡಿದ್ದಾರೆ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ನೀವೆಲ್ಲ ಬಂದಿರೋದು ಖುಷಿ ಆಗ್ತಾ ಇದೆ. ಅವರಿಗೆ ನನ್ನ ಧನ್ಯವಾದಗಳು ಹೇಳಕ್ಕೆ ನಾನು ಬಯಸ್ತೇನೆ. ನಾವು ಏನಕ್ಕೆ ಸೇರಿದ್ದೀವಿ ಇಲ್ಲಿ ಅಂತ ನೀವು ಯೋಚನೆ ಮಾಡಿ. ಏನೇನೋ ವ್ಯತ್ಯಾಸಗಳಾಗ್ತಾ ಇವೆ, ಅದು ನಮ್ಮ ಅಲ್ಪಸಂಖ್ಯಾತರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೂ ಗೊತ್ತಾಗ್ತಾ ಇದೆ. ಇವಾಗ ನಾವು 5 ಗ್ಯಾರಂಟಿಗಳೆಲ್ಲ ಕೊಟ್ಟಿದೀವಲ್ಲ, ನೀವು ಬಹಳ ಜನಕ್ಕೆ ಬರ್ತಾ ಇರುತ್ತೆ. ಎಲ್ಲರೂ ಬರ್ತಾ ಇದ್ದ ಅನ್ನಭಾಗ್ಯ ಬರ್ತಾ ಇದ್ದ, ಕೈ ಎತ್ತಿ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರೆಲ್ಲ ಫ್ರೀ ಬಸ್ ತಗೊಂಡು ಓಡಾಡ್ತಾ ಇದ್ದೀರಾ, ಕರೆಂಟ್ ಫ್ರೀ ಇದ, ಇವೆಲ್ಲ ಏನಕ್ಕೆ ಕೊಡ್ತಾ ಇದ್ದೀವಿ? 10 ವರ್ಷದಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ ಬಹಳ ಕಷ್ಟ ಆಗಿದೆ. ಎಲ್ಲ ಪದಾರ್ಥದ ಬೆಲೆಗಳು ಡಬಲ್ ಆಗಿವೆ, ಆದ್ರೆ ನಮ್ಮ ಆದಾಯ ಡಬಲ್ ಆಗಿಲ್ಲ. ಯಾರ್ದಾರ ಆದಾಯ ಡಬಲ್ ಆಗಿದೆ 10 ವರ್ಷದಲ್ಲಿ? ಬೆಲೆ ಏರಿಕೆ ಆಗಿದೆಲ್ಲ, ಯೋಚನೆ ಮಾಡಿ ಮತ್ತೆ ಏನಾಗುತ್ತೆ ಅಂತ. ಬೆಲೆ ಡಬಲ್, ಆದಾಯ ಸೇಮು, ನಿಮ್ಗೆ ಸಿಗೋದು ಅರ್ಧ. ಮತ್ತೆ ಅದಕ್ಕೋಸ್ಕರ ನಾವು ನಿಮ್ ಕಷ್ಟ ನೋಡಕ್ಕಾಗದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಂದ ತಕ್ಷಣ, ಬರಕ್ ಮುಂಚೆನೆ ಈ ಗ್ಯಾರಂಟೀಸ್ ಕೊಟ್ಟು ಅದಾದ ಘೋಷಣೆ ಮಾಡಿದ್ರು. ಬಂದ ತಕ್ಷಣ 10 ತಿಂಗಳಲ್ಲಿ ನಾವು ಎಲ್ಲ ಅನುಷ್ಠಾನ ತಂದು ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಈ ಎಲೆಕ್ಷನ್ ನಲ್ಲಿ ನೋಡ್ಬೇಕು. 10 ತಿಂಗಳಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ, 10 ವರ್ಷದಲ್ಲಿ ಬಿಜೆಪಿ ಏನ್ ಮಾಡಿದೆ. ಬಿಜೆಪಿ 10 ವರ್ಷದಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳಿಗೆ ಯಾರಿಗಾರ ಒಳ್ಳೆ ಕೆಲಸಗಳು ಸಿಕ್ಕಿವ?